ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನೂರಾರು ಕಾರ್ಯಕರ್ತರ ನೇತೃತ್ವದಲ್ಲಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಇನ್ನು ಧರ್ಮಸ್ಥಳದ ಯಾತ್ರೆಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಧರ್ಮಸ್ಥಳ ಒಂದು ಪುಣ್ಯ ಸ್ಥಳ, ಇದು ಕೋಟಿ ಭಕ್ತರ ಸ್ವರ್ಗ. ಯಾರೋ ಅಪಪ್ರಚಾರ ಮಾಡಿ ಈ ಅನ್ನದಾಸೋಹ ಭಕ್ತಿ ಪ್ರಧಾನವಾದ ಧರ್ಮಸ್ಥಳವನ್ನ ಅಪವಿತ್ರ ಮಾಡಲು ಹೊರಟಿದ್ದಾರೆ. ಅದು ನಮ್ಮ ಧರ್ಮದ ಮೇಲಿನ ಹುನ್ನಾರ. ಮೊದಲು ಮುಸುಕುದಾರಿಯನ್ನ ವಿಚಾರಣೆಗೆ ಒಳಪಡಿಸಬೇಕು. ಆಗ ಇಂತಹ ಹೀನ ಕೃತ್ಯಕ್ಕೆ ಬಲ ತುಂಬುತ್ತಿರುವವರು ಯಾರು ಅನ್ನೋದು ಗೊತ್ತಾಗುತ್ತದೆ ಎಂದು ತಿಳಿಸಿದರು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 5 ಕ್ಷೇತ್ರ ಮುಖಂಡರು ಮಾತ್ರ. ನಮಗೆ ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ 1000 ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು. ಆದರೆ ಕಾಲ ಕಡಿಮೆ ಇರೋದರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು 250-300 ಕಾರುಗಳಲ್ಲಿ ಒಂದು 1000 ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ. ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ, ವೋಟ್ ಬ್ಯಾಂಕ್ಗಾಗಿ ಎಲ್ಲ ಮಾಡಿದ್ದಾರೆ, ಆದರೆ ನಡೀತದೆ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ. ಅವನ ಹೆಸರು ಕೇಳಿ ಏನು ಅಂತ ಯಾಕೆ ಮಾಡ್ದ, ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು. ಮುಸುಗುದಾರ ಯಾರು, ಅವನಿಗೇನು ಸಂಬಂಧ, ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು. ಇದ್ರ ಹಿಂದೆ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಹೊಡೆಯಕ್ಕಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ. ಇದನ್ನು ಬಿಟ್ಟಿದ್ದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಎದ್ದೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ. ಹಿಂದುತ್ವ ಉಳಿಬೇಕು. ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯ ಪಡ್ತಾರೆ. ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವ್ರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಹೊಡೆಯಕ್ಕೆ ಮಾಡಿದ್ದಾರೆ. ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ. 1-2 ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ, ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ. ಇವತ್ತೊಂದು 1000-2000 ಜನ ನಾವು ಲೀಡರ್ಸ್ ಹೋಗ್ತಾ ಇದ್ದೀವಿ. ಇದು ತೀರ್ಮಾನ ಮಾಡಲಿಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ, ವರ್ಷಗಳೇನೋ ಎಳೆದಿದ್ದಾರೆ, ಧರ್ಮದ ಹೆಸರಲ್ಲಿ ಏನಾದರೂ ರಾಜಕಾರಣ ಮಾಡೋದು ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ 2-3 ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಬೇಕು, ಗಲ್ಲಿಗಾಗಬೇಕು ಅವ್ರನ್ನ. ಯಾಕಂದರೆ ಇದು ಧರ್ಮ ಹೊಡೆದ ಕೆಲಸ, ಗಲ್ಲಿಗಾಕೋ ಶಿಕ್ಷೆ ಅಂತ ಮಾಡಬೇಕಂತ ಮಾಡ್ಬಿಟ್ಟು ಇವತ್ತು ನಮ್ಮದು ಆಗ್ರಹ ಇದೆ, ಹೋರಾಟ ಮಾಡ್ತೀವಿ. ನಾವು ಇವತ್ತು 2-3 ದಿವಸದಲ್ಲಿ ಅವ್ರಿಗೆ ತೀರ್ಮಾನ ಮಾಡಿ ಏನು ಅಂತ ರಿಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಧರ್ಮಕ್ಕೆ ಇವತ್ತೇನು ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜು ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ಹೊಣೆ ಆಗುತ್ತೆ. ಇವತ್ತು ಯಾವುದೇ ಒಂದು ಕೇಸು 1, 2 ವರ್ಷ, 3 ವರ್ಷ ತಗೊಳುತ್ತೆ ತನಿಖೆಯಲ್ಲಿ. ಯಾಕಂದರೆ ಅದರೇ ಆದಂಥ ರೀತಿ ಇರ್ತದೆ, ಅದನ್ನು ಯಾರು ಕ್ವಶನ್ ಮಾಡೋಂಗಿಲ್ಲ. ಆದರೆ ಧರ್ಮ ವಿಷಯ ಬಂದಾಗ, ಧರ್ಮ ಹೊಡಿಬೇಕು ಅಂತ ಮಾಡಿದಾಗ ಇದನ್ನು ಇಮಿಡಿಯೇಟಾಗಿ ಇದರಿಂದ ಇದಿರ್ತಕ್ಕಂಥ ತನಿಖೆ ಮಾಡ್ತಕ್ಕಂಥದ್ದು ಚುರುಕು ಮಾಡಬೇಕು. ಧರ್ಮದ ಬಗ್ಗೆ ಏನು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಜನರ ನಂಬಿಕೆಗೆ ಏನು ಒಂದು ದ್ರೋಹ ಒಂದು ಬಗ್ಗೆ ನೋಡ್ತಾ ಇದ್ದಾರೆ, ಅದು ಇಮಿಡಿಯೇಟಾಗಿ ಆಗಬೇಕು. ಲೇಟ್ ಮಾಡ್ಬೋದು ಅಂತ ನಮ್ಮದೊಂದು ಹೋರಾಟ ಇದೆ.